ಆರ್ಎಫ್ಐ ನ್ಯೂಸ್ಗೆ ಸ್ವಾಗತ. ಕೊಪ್ಪಳಲ್ಲಿ ರಾತ್ರೋರಾತ್ರಿ ಕೃಷಿ ಜಮೀನಿನಲ್ಲಿ ನೆಲವನ್ನು ಒಗೆದು ಗುಂಡಿ ತೋಡಿದ್ದು ಹಲವಾರು ಅನುಮಾನಕ್ಕೆ ಎಡ ಮಾಡಿಕೊಟ್ಟಿರುತ್ತದೆ. ತಾಲೂಕಿನ ಹಿರಕಲಗಡ ಗ್ರಾಮದಿಂದ ಚಾಮಲಾಪುರ ಗ್ರಾಮಕ್ಕೆ ತೆರಳುವ ಶ್ರೀ ಬಸವೇಶ್ವರ ದೇವಸ್ಥಾನದ ಮುಂದುಗಡೆ ಕೃಷಿ ಜಮೀನಿನಲ್ಲಿ ಶುಕ್ರವಾರ ತಡರಾತ್ರಿ ನೆಲವನ್ನು ಒಗೆದು ಗುಂಡಿ ತೆಗೆದು ಹಲವು ಅನುಮಾನಕ್ಕೆ ಕಾರಣವಾಗಿದ್ದು, ತಡೆಯರು ಹೇಳುವ ಪ್ರಕಾರ ನಿಧಿ ಶೋಧನೆಗಾಗಿ ಈ ದುಷ್ಕೃತ್ಯ ಮಾಡಲಾಗಿದೆ ಹಾಗೂ ಇಂಥ ಪ್ರಯತ್ನಗಳು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಲವಾರು ಬಾರಿ ಜರುಗಿದ್ದು, ಸಂಬಂಧಪಟ್ಟವರು ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಹಿರಕಲಗಡ ಹಾಗೂ ಚಾಮಲಾಪುರ ಗ್ರಾಮದವರು ಆರೋಪಿಸಿರುತ್ತಾರೆ. ಇಲಾಖೆಯ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವುದು ಸ್ಥಳೀಯರಲ್ಲಿ ಆಕ್ರೋಶದ ಜೊತೆಗೆ ಅಧಿಕಾರಿಗಳ ಮೇಲೆ ಸಹ ಅನುಮಾನ ಮೂಡುತ್ತಿದೆ ಎಂದು ಹಲವರು ಹೇಳುತ್ತಿದ್ದಾರೆ. ಕಳೆದ 3-4 ತಿಂಗಳುಗಳ ಹಿಂದೆ ಇದೇ ಹಿರಕಲಗಡ ಗ್ರಾಮದಿಂದ ಕೆನ್ನಾಳ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹತ್ತಿರ ಇರುವ ಧ್ಯಾನವನ ದೇವಸ್ಥಾನದ ಬಳಿ ಇದೆ. ಇದೇ ರೀತಿ ನೆಲ ಅಗೆದಿರುವ ಪ್ರಕರಣ ಜರುಗಿದ್ದು, ಪತ್ರಿಕೆಗಳಲ್ಲಿ ಆ ಕುರಿತಂತೆ ವರದಿಯನ್ನು ಸಹ ಪ್ರಕಟಿಸಲಾಗಿತ್ತು. ಆದರೂ ಸಹ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ. ಆದರೆ ಯಾವುದೇ ಪೊಲೀಸರು ಈ ಗ್ರಾಮಕ್ಕೆ ರಾತ್ರಿ ಹೊತ್ತು ಗಸ್ತು ತಿರುಗುವುದು, ಹೆಲ್ಮೆಟ್ ಕಡ್ಡಾಯ ಮಾಡಿ ಜನಪರ ಕಾಳಜಿ ತೋರಿಸುತ್ತಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಂಥ ಕಡೆ ರಾತ್ರಿ ಸಮಯದಲ್ಲಿ ಪೊಲೀಸರು ಗಸ್ತು ತಿರುಗುವಂತೆ ಮಾಡಬೇಕು ಎಂದು ಹಿರಕಲಗಡ ಹಾಗೂ ಚಾಮಲಾಪುರ ಗ್ರಾಮದ ಗ್ರಾಮಸ್ಥರು ಆರ್ಎಫ್ಐ ವರದಿಗಾರರ ಮುಖಾಂತರ ಮನವಿ ಮಾಡಿಕೊಂಡಿರುತ್ತಾರೆ. ವರದಿಗಾರರು ಗಿರೀಶ್ ಹಿರೇಮಠ್, ಕೊಪ್ಪಳ್, ಆರ್ಎಫ್ಐ ನ್ಯೂಸ್.